ನಿಮ್ ಸೇವೆಗೆ ಸದಾ ಸಿದ್ಧ. ಅಪ್ನೆ ಆಗ್ಲಿ ಅಜ್ಜವ. ಏ ನಿನ್ ತರಲೆ ಮಾತೆಲ್ಲ ಬಿಟ್ಬಿಟ್ಟು ಇದನ್ನೆಲ್ಲ ಪೂಜೆ ಮಾಡ್ಬಿಟ್ಟು ಕಾರಲ್ಲಿ ಮಡಗ್ಬಿಡು. ಆಟೆ ತಾನೆ, ಸರಿ ಅಜ್ಜವ. ಅಣ್ಣ ನೀನೇನಿಲ್ಲಿ? ಇಲ್ಲೇನ್ಲ ಮಾಡ್ತಿದ್ದಿ? ಅಣ್ಣ ಯಾವ್ರು? ಸುಭಾಷ, ಮದ್ವೆ ಆಗದೆ ಅನ್ನೋದು ಗೆಪ್ತಿಗಿರ್ಲಿ. ಅದನ್ ಬಿಟ್ಟೇನಾದ್ರೂ ಅಟ್ಟಿ ಮರ್ವಾದ ಕೆಲಸ ಏನಾದ್ರು ಮಾಡ್ದೆ ಕೈ ಕಾಲ್ ಮುರಿದು ಮೂಲೆ ಕೂರ್ಸಿ ನಾನೇ ಸೇವೆ ಮಾಡ್ತೀನಿ, ಗೊತ್ತಾಯ್ತೆ? ಅಣ್ಣ ನಾನ್ ದಿಟ್ವಾಗ್ಲೂ ದೇವ್ರಿಗೆ ಕೈ ಮುಗಿತಿದ್ದೆ. ನಾನು ಅದನ್ನ ದಿಟ ಅಂತ ನಂಬಿದೀನಿ. ಅಣ್ಣ ನಾನ್ ದಿಟ್ವಾಗ್ಲೂ ದೇವ್ರ ಪ್ರದಕ್ಷಿಣೆ ಆಗ್ತಾ ಇದ್ದೆ. ಒಂದ್ 2 ನಿಮಿಷ ದೇವ್ರಿಗೆ ಕೈ ಮುಗಿದ್ ಬಿಟ್ಟು ಬರ್ತೀನಿ. ವಿದ್ಯಕ್ಕ, ಭದ್ರಣ್ಣ ಬರ್ತಾವ್ರೆ. ಆಮೇ ನಿಮ್ದೆಲ್ಲ ಮುಗ್ದಿದ್ರೆ ಮನೆ ಕಡೆ ಹೋಗೋದು? ನಮ್ದೇನೋ ಆಯ್ತು, ನಿಮ್ದಾಗಿದ್ರೆ ಧಾರಾಳವಾಗಿ ಹೋಗೋಣ. ಚಂದಾಗ್ ಮಾತಾಡೋದ್ ಕಲ್ತ್ಬಿಟ್ಟೆ ಕಣಮ್ಮಿ. ಎಲ್ಲ ಸವಾಸ ದೋಸಕನಂತೆ, ನಡೀರಿ. ಬನ್ನಿ. ಅತ್ತೆ, ಲೇ ಮೋನ, ನೀನ್ ಇಲ್ಲೇ ಮಂಡ್ಯದ ಹಳ್ಳಿ ಒಳೆ ತಾನೆ? ಇನ್ನೇನಾರ ನಿಮ್ಮಪ್ಪ ನಿನ್ನ ಇದೇ ಸ್ಥಳ ಬೆಳೆಸಿ ಕಳ್ಸೋನೆ ಹೆಂಗೆ? ಯಾಕತ್ತೆ, ಅಂಥದ್ದಿಗೆ ಏನಾಯ್ತು? ನಿಂಗೆ ಏಟ್ ಮದುವೆ ಮಾಡಿ ಅನುಭವ ಐತೆ, ಅಂಥದ್ರಲ್ಲಿ ಯಾವಾಗ ಯಾವ ಶಾಸ್ತ್ರ ಮಾಡ್ಬೇಕು ಅನ್ನೋ ಜ್ಞಾನ ಬೇಡವೆ? ಅತ್ತೆ, ನೀವ್ ಯಾತ್ರ ಬಗ್ಗೆ ಹೇಳ್ತಿದ್ದೀರಾ ನಂಗೆ ಅರ್ಥ ಆಯ್ತಾ ಇಲ್ಲ. ಅಲ್ಲ ಕಣೆ, ಇವತ್ತು ಚಪ್ರಕ್ಕೆ ಶಾಸ್ತ್ರ ಮಾಡ್ಬೇಕು ಅನ್ನೋದು ಮರ್ತ್ಬಿಟ್ಟಿದೀಯಾ? ಅತ್ತೆ, ಅದು ಈ ಎಲೆಕ್ಷನ್ ಅದು ಇದು ಅಂತ ಗಡಿಬಿಡಿಯಲ್ಲಿ ಈ ವಿಷಯನೇ ಮರ್ತೋಗಿತ್ತು. ಇವತ್ತೇ ಚಂಪಾ ಮತ್ತೆ ಸುಭಾಷನ್ ಕೈಯಲ್ಲಿ ಪೂಜೆ ಮಾಡಿಸ್ಬಿಟ್ಟು ಕಿತ್ತಾಕ್ಸ್ಬಿಡ್ತೀನಿ ಬಿಡಿ. ನಾವು ಯಾವತ್ತೂ ಏನ್ ಮರೆತ್ರು ಆಚಾರ ವಿಚಾರ ಮರಿಬಾರ್ದು ಕಣ್ರೆ. ಒಂದ್ ಮದ್ವೆ ಆಗಿ ಮನೆ ತುಂಬಿಸ್ಕೊಂಡು ಸಂಸಾರ ಶುರು ಮಾಡಿ ಅವ್ರಿಗೆ ಮಗ ಹುಟ್ಟಿ ಬೆಳೆಯೋ ಗಂಟ ಪ್ರತಿಯೊಂದಕ್ಕೂ ಶಾಸ್ತ್ರ ಅನ್ನೋದೈತೆ. ಅದ್ರ ಪ್ರಕಾರ ಮಾಡಿದ್ರೆ ಮನೆಗೂ ಒಳ್ಳೇದು, ಶಾಸ್ತ್ರ ಮಾಡಿಸ್ಕೊಂಡವ್ರಿಗೂ ಒಳ್ಳೇದು. ಅಜ್ಜಿ, ಮಗು ಹುಟ್ಟಿ ಬೆಳೆಯೋ ಗಂಟನೂ ಶಾಸ್ತ್ರ ಇರ್ತದೆ ಅಂದ್ರಲ್ಲ, ಹಂಗೆ ಈ ಸೀಮಂತಕ್ಕೂ ಶಾಸ್ತ್ರ ಏನಾದ್ರೂ ಇರ್ತದೆ? ಮತ್ತೆ ಪ್ರತಿಯೊಂದಕ್ಕೂ ಅದರದ್ದೇ ಆದ ರೀತಿ ರಿವಾಜು ಅನ್ನೋದು ಇರುತ್ತೆ. ಅದರಲ್ಲೂ ಸೀಮಂತ ಕಾರ್ಯಕ್ರಮ ಅಂದ್ರೆ ಅದಕ್ಕೆ ವಿಶೇಷವಾದ ಮಹತ್ವನೇ ಇರುತ್ತೆ. ಒಂದ್ ಹೆಣ್ಣು ಮಗುವಿಗೆ ಜನ್ಮ ಕೊಡೋದು ಅಂದ್ರೆ ಅದು ಬರೀ ತಾಯಿ ಆಗೋದು ಮಾತ್ರ ಅಲ್ಲ,
ಅವಳಿಗೆ ಪುನರ್ಜನ್ಮ ಸಿಕ್ಕಂಗೆ. ಅದಕ್ಕೆ ಅವಳಿಗೆ ಸೀಮಂತ ಮಾಡಿ ಅರಸಿ ಆರೈಸೋದು. ಹಂಗಾರೆ ಅಜ್ಜಿ, ಇವಾಗ ನಾವೇನಾದ್ರೂ ಸೀಮಂತ ಕಾರ್ಯಕ್ರಮಕ್ಕೆ ಹೋಯ್ತಾ ಇದ್ರೆ ಅದಕ್ಕೆಲ್ಲ ಏನೇನ್ ತಕೊಂಡ್ ಹೋಗ್ಬೇಕು? ಅವು ಸೀರೆ, ಬಳೆ, ಅರಿಶಿಣ, ಕುಂಕುಮ, ಮಡಿ ತುಂಬೋ ಸಾಮಾನುಗಳು, ತಟ್ಟೆ ತುಂಬೋ ಸಾಮಾನುಗಳು ಎಲ್ಲ ತಗೊಂಡೋಗ್ಬೇಕು. ಅಲ್ಲ ಕಣವ ಮುದ್ದು ಸೊಸೆ, ಏನು ಇದ್ದಕ್ಕಿದ್ದಂಗೆ ಸೀಮಂತದ ಬಗ್ಗೆ ಕೇಳ್ತಾ ಇದೆಯಾ? ನಾನು ಕೇಳ್ತಾ ಇರೋದು ನಿನ್ನನ್ನೇ. ಏಳು ಚಿಕ್ಕತ್ತೆ, ಅದು ನನ್ನ ಫ್ರೆಂಡು ಸೀಮಂತ ಇತ್ತು. ಅದಕ್ಕೆ ನನ್ನ ಮತ್ತೆ ಗೌಡ್ರನ್ನ ಕರೆದೋಳೆ. ಅದಕ್ಕೆ ಏನೇನು ತಗೊಂಡು ಹೋಗ್ಬೇಕು ಅಂತ ನನಗೆ ಗೊತ್ತಿಲ್ಲ, ಅದಕ್ಕೆ ಕೇಳಿದೆ. ಕರ್ದವ್ರು ಅಂದ್ರೆ ನೀವು ಹೋಗ್ಬಿಟ್ಟು ಮೂವಿ ಮಾಡ್ಬಿಟ್ಟು ಬನ್ನಿ. ಅದು ಬಿಟ್ಟು ನೀವೇ ಎಲ್ಲ ಯಾಕೆ ತಗೊಂಡೋಗ್ಬೇಕು? ಸದ್ಯಕ್ಕೆ ಅವಳ ಗಂಡ ಬಿಟ್ರೆ ಅವಳಿಗೆ ಅಂತ ಯಾರೂ ಇಲ್ಲ ಅಜ್ಜಿ. ಯಾರು ಇಲ್ಲ ಅಂದ್ರೆ ಅಪ್ಪ ಅವ್ವ ಇಲ್ದೇ ಇರೋ ಅನಾಥೇನೆ. ಒಂಥರ ಹಂಗೆಯ ಪಾಪ. ಈಗ ಅದನ್ನೆಲ್ಲ ತಂದ್ಕೊಡಕ್ಕೆ ಅವಳಿಗೆ ಯಾರಿದ್ದಾರೆ ಹೇಳಿ? ಹಂಗಾರೆ ಈ ಶಾಸ್ತ್ರ ಏನಾದ್ರೂ ಮಾಡದೆ ಹೋದ್ರೆ ಅವ್ರಿಗೆ ಒಳ್ಳೇದಾಗಕ್ಕಿಲ್ವೇ? ಒಳ್ಳೇದಾಗಕ್ಕಿಲ್ಲ ಅಂತ ಏನಿಲ್ಲ, ಆದ್ರೆ ಶಾಸ್ತ್ರ ಮಾಡೋದ್ರಿಂದ 4-6 ಜನರ ಆಶೀರ್ವಾದ ಸಿಗುತ್ತೆ. ಹಂಗೆ ತುಂಬಿದ ಗರ್ಭಿಣಿಗೆ ಖುಷಿನೂ ಆಯ್ತದೆ. ಪಾಪ, ಅವಳಿಗೆ ಅದೃಷ್ಟ ಇಲ್ವಲ್ಲ ಅಜ್ಜಿ. ವಿದ್ಯಾ, ಯಾಕಂಗ್ ಹೇಳ್ತೀಯಾ? ಈಗ ನೀನೇ ಇದ್ಯಾ ಅಲ್ವಾ, ನೀನೇ ಏನೇನ್ ಬೇಕು ಅಂತ ಅವಳಿಗೆ ತಗೊಂಡೋಗ್ ಕೊಡು. ಅತ್ತೆ, ಏನೇನ್ ತಕೊಂಡ್ ಹೋಗ್ಬೇಕು ಅಂತ ನನಗ್ ಸರಿಯಾಗಿ ಗೊತ್ತಿಲ್ಲ. ಮೋನಾ, ಅದೇನೋ ಅವ್ವ ಅಪ್ಪ ಇಲ್ದೇ ಇರೋ ಮಗು ಅಂತ ಹೇಳ್ತವಳೆ. ನೀನೇ ತಾಯಿ ಸ್ಥಾನದಲ್ಲಿ ನಿಂತ್ಬಿಟ್ಟು ಅದೇನೇನ್ ಬೇಕೋ ಎಲ್ಲ ತರಿಸ್ಬಿಟ್ಟು ವ್ಯವಸ್ಥೆ ಮಾಡಿ ಕಳಿಸ್ಬಿಡವ್ವ. ಲೇ ಇದ್ಯಾ, ಇದನ್ನೆಲ್ಲ ನಾನು ನಿಂಗೆ ಯಾಕೆ ಹೇಳ್ತಾ ಇವ್ನಿ ಅಂತ ನಿಂಗೆ ಗೊತ್ತಾ? ಯಾಕಜ್ಜಿ? ಈಗ ನಡೀತಾ ಇರೋದು ನಿನ್ನ ಗೆಳತಿ ಸೀಮಂತ. ಹಂಗೆ ನಿನ್ನ ಸೀಮಂತನೂ ಬಿರ್ನೆ ನಡೀಲಿ ಅನ್ನೋ ಆಸೆಯಿಂದ. ಬರೀ ನಾಚ್ಕೊಂಡ್ರೆ ಆಗಕ್ಕಿಲ್ಲ, ನೀನು ನಮ್ಮ ಮಟ್ಟಿಗೆ ವಾರಸ್ದಾರನ ಕೊಟ್ಬಿಡು. ಸರಿ ಅಜ್ಜಿ. ಹಿಂಗೆ ಬರೀ ತಲೆ ಅಲ್ಲಾಡ್ಸ್ಕೊಂಡು ತಡ ಮಾಡಿದ್ರೆ ಸ್ವಂಟ ಮುರಿದ್ಬಿಡ್ತೀನಿ ಆಟೆ. ಅದ್ಯಾರ್ದೋ ಸೀಮಂತ ಅಂದಿಯಲ್ಲ, ಅವಳನ್ನ ನಮ್ಮ ಮನೆ ಮಗಳು ಅನ್ಕೊಂಡು ಅಚ್ಚುಕಟ್ಟಾಗಿ ಮಾಡ್ಬಿಟ್ಟು ಬಾ ಆತಾ. ಥ್ಯಾಂಕ್ಸ್ ಅಜ್ಜಿ. ಅದನ್ನೇ ಕನ್ನಡದಲ್ಲಿ ಹೇಳಕ್ ಆಗಕ್ಕಿಲ್ವೇ? ಅದೇನು ಟಾಂಗು ಪಾಂಗು? ಸರಿ ಸರಿ, ಕೆಲಸ ಮಾಡಿ. ಏನಿ 3 ಅಡಿ ಸುತ್ತಿ ಬಳಸಿ ಮುತ್ಕಿ ತವ ವಿಚಾರ ಬಾಯ್ ಬಿಡ್ಸ್ಕೊತಾವಳಲ್ಲ. ಅತ್ತೆ, ಎಲ್ಲ ನೀವ್ ಹೇಳ್ದಂಗೆ ಮಡ್ಗಿವ್ನಿ. ಇನ್ನೊಂದ್ ಕಿತ ನೋಡ್ಬಿಡು, ಒಂದು ಪದಾರ್ಥ ಇಲ್ದೆ ಹೋದ್ರೆ ಅಪ್ಸಕನ ಆದಂಗೆ. ಎಲ್ಲ ಸರಿಯಾಗಿ ಅದೇ ಅತ್ತೆ. ಅತ್ತೆ, ನಾನು ಮತ್ತೆ ನಮ್ಮ ಮನೆಯವರು ಹೊಂಡಕ್ ಸಿದ್ಧ ಆಗಿದ್ದೀವಿ. ಸರಿ ಕಣವ, ನಿಂಗ್ ತಗೊಂಡೋಗಕ್ಕೆ ಅಂತವಾ ಎಲ್ಲ ಸಿದ್ಧ ಮಾಡಿಟ್ಟಿವ್ನಿ. ಅತ್ತೆ, ಹಂಗಾರೆ ನಾವು ಇದನ್ನೆಲ್ಲ ತಕೊಂಡೋಗ್ಬೇಕೆ? ಮತ್ತೆ ಸೀಮಂತ ಶಾಸ್ತ್ರ ಅಂದ್ರೆ ತಟ್ಟೆ ತುಂಬಾ ಇದನ್ನೆಲ್ಲ ತುಂಬಿ ಬೊಸ್ರು ಹೆಂಗ್ಸಿಗೆ ಮೊಡ್ಲು ತುಂಬೋದು ಕಣೆ. ಲೆಕ್ಕವಾಗಿ ನೋಡಿದ್ರೆ ಇವನ್ನೆಲ್ಲ ಅವ್ರ ತವ್ರ ಮನೆಯಿಂದಲೇ ತಗೊಂಡೋಗ್ಬೇಕು. ಆ ಮಗಿಗೆ ಯಾರು ಇಲ್ಲ ಅಂದಿಯಲ್ಲ, ಅದಕ್ಕೆ ನೀನೇ ಎಲ್ಲ ತಗೊಂಡೋಗಿ ಅಚ್ಚುಕಟ್ಟಾಗಿ ನಡ್ಸ್ಕೊಟ್ಬಿಟ್ ಬಾ. ಆಮ್ಯಾಕೆ ಇದನ್ನೆಲ್ಲ ಮುತ್ತೈದೆಯವರೇ ಮಾಡ್ಬೇಕು. ಅವ್ರವ್ರೇ ತಾನೇ? ಹ್ಞೂ ಅಜ್ಜಿ, ಅವರೆಲ್ಲ ಅವರೇ. ಆದ್ರೆ ಇಲ್ದೇ ಇದ್ದಿದ್ದು ತವ್ರಿನ ಉಡುಗೊರೆ ಹಾರೈಕೆ ಮಾತ್ರ.
ಆದ್ರೆ ಈಗ ಅದೆಲ್ಲ ಸಿಕ್ಕದೆ ಬಿಡಿ. ಏನ್ ಹೇಳ್ತಾ ಇದೀಯೇ? ಇದೆಂಗೆ ಅವ್ರ ತವ್ರ ಮನೆ ಹುಡ್ಗರೆ ಆದದು? ಅದೇ ಜಿ, ನೀವ್ ಹೇಳಿದ್ರಲ್ಲ ತವ್ರಿನ ಸ್ಥಾನದಲ್ಲಿ ನಿಂತು ಎಲ್ಲ ಮಾಡ್ಬಿಟ್ ಬಾ ಅಂತ, ಅದ್ನೇ ಹೇಳ್ದೆ ಆಂಟಿಯ. ಓ ಹಂಗ್ ಹೇಳ್ದಿಯಾ? ಸರಿ ಬಿಡು. ಅತ್ತೆ, ಪೂಜೆ ಆಗ್ಬಿಟ್ರೆ ಇದನ್ನ ತಕೊಂಡು ಹೋಗ್ಬೋದು. ಸರಿ ಕಣವ, ಇರು. ಕ್ವಾಟ್ಲೆ, ಏ ಕ್ವಾಟ್ಲೆ, ನಿಮ್ ಸೇವೆಗೆ ಸದಾ ಸಿದ್ಧ. ಅಪ್ನೆ ಆಗ್ಲಿ ಅಜ್ಜವ. ಏ ನಿನ್ ತರ್ಲೆ ಮಾತೆಲ್ಲ ಬಿಟ್ಬಿಟ್ಟು ಇದನ್ನೆಲ್ಲ ಪೂಜೆ ಮಾಡ್ಬಿಟ್ಟು ಕಾರಲ್ಲಿ ಮಡಗ್ಬಿಡು. ಆಟೆ ತಾನೆ, ಸರಿ ಅಜ್ಜವ. ಆ ಮಗಿಗೆ ಅಚ್ಚುಕಟ್ಟಾಗಿ ಸೀಮಂತ ಆಗಿ ಯಾವುದೇ ತೊಂದರೆ ಇಲ್ಲದೆ ಹೆರಿಗೆ ಆಗುವಂಗ್ ಮಾಡಪ್ಪ. ಇವನ್ನೆಲ್ಲ ತಗೊಂಡೋಗಿ ಕಾರಲ್ಲಿ ಮಡಗು. ಸರಿ ಅಜ್ಜವ. ನಿಧಾನ. ಅಜ್ಜಿ, ನಾನ್ ಬರೀ ಹೇಳಿದ್ದು ನಿಮ್ಗೆ ಸೀರೆ ಹಣ್ಣು ಮಾತ್ರ, ಆದ್ರೆ ನೀವು ಈಟೆಲ್ಲ ಕೊಟ್ಬಿಟ್ಟು ಕಳಿಸ್ತಿದ್ದೀರಾ. ಒಂದ್ ಹೆಣ್ಣು ಬಸುರಿ ಆದಾಗ ಅವಳಿಗೆ 108 ಬೈಕೆ ಇರ್ತವೆ ಕಣೆ. ತನ್ನ ತವ್ರ ಮನೆಯಿಂದಾನೇ ಇದೆಲ್ಲ ಆಗ್ಲಿ ಅನ್ನೋ ಆಸೆ ಇರ್ತದೆ ಅವಳಿಗೆ. ಅವಳ ಆಸೆ ತೀರ್ದಾಗ್ಲೇ ಯಾವ ತೊಂದರೆನೇ ಇಲ್ದೆ ಅವಳಿಗೆ ಹೆರಿಗೆ ಆಗೋದು. ಅಜ್ಜಿ, ಅಂದಂಗೆ ನಿಮ್ಗೊಂದು ಹೇಳ್ಬೇಕಿತ್ತು. ಆ ಯೋನೇ ಅದು? ಐ ಲವ್ ಯು ಅಜ್ಜಿ. ಏನೇ ಹಂಗಂದ್ರೆ? ಅತ್ತೆ, ನೀವು ಅಂದ್ರೆ ಅವಳಿಗೆ ಶಾನೆ ಇಷ್ಟ ಅಂತೆ. ಓ ಹಂಗಂದ್ರೆ ಈಟು ದಿನ ಇಷ್ಟ ಇರ್ಲಿಲ್ವೋ? ಅಜ್ಜಿ, ದಿಟ ಹೇಳ್ತಾ ಇದ್ದೀನಿ, ಮುಂಚೆ ನಂಗೆ ಇಷ್ಟನೇ ಇರ್ಲಿಲ್ಲ, ಆದ್ರೆ ಈಗ ಸಾನೆ ಇಷ್ಟ. ಐ ಲವ್ ಯು ಅಜ್ಜಿ. ಲೇ ಇವಳೆ, ಏ ಲೇ ಮೋನಾ, ಇವಳಿಗೆ ತಿಳುವಳಿಕೆ ಕಮ್ಮಿ ಅನ್ಕೊಂಡಿದ್ದೆ, ಆದ್ರೆ ಶಾನೆ ಬುದ್ಧಿವಂತೆ. ಎಲ್ಲ ತಿಳುವಳಿಕೆನೂ ಅದೇನೋ ಅಡಿಗೆ ಮನೆಯಲ್ಲಿ ಕೆಲಸ ಇದೆ ಅಂದಿದ್ಯಲ್ಲ, ಹೋಗು. ಸರಿ ಅತ್ತೆ. ದ್ಯಾವ್ರೆ, ಆ ಮಗಿಗೆ ನನ್ನ ಮೊಮ್ಮಗಳು ಅನ್ಕಂಡೆ ಎಲ್ಲ ಉಪಚಾರ ಮಾಡಿ ಕಳ್ಸಿದೀನಿ. ಒಳ್ಳೇದಾಗ್ಲಪ್ಪ ಅವಳಿಗೆ.